ಯೋಗ ಈಗ ಬರೀ ಒಂದು ಜೀವನ ಕಲೆಯಾಗಿ ಉಳಿದಿಲ್ಲ, ಅದೊಂದು ಸಾರ್ವತ್ರಿಕ ಆರೋಗ್ಯ ಕಾಳಜಿಯ ರೂವಾರಿಯಾಗಿ ರೂಪುಗೊಂಡಿದೆ. ಕಳೆದ ಕೊರೋನಾ ದಿನಗಳು ಯೋಗಾಸನವನ್ನ ಬೃಹತ್ ಮಟ್ಟದ ಉದ್ಯಮವಾಗಿಸಿದೆ. ಹೀಗೊಂದು ಯೋಗವನ್ನ ಭಾರತದವರೇ ಕಂಡುಹಿಡಿದು ಬೇರೆಯವರು ಸಾಧನೆ ಮಾಡಿದ್ರೆ ಏನು ಚಂದ ಹೇಳಿ. ಅದರಲ್ಲೂ ಕೂಡ ಮೈಸೂರು ಎಂತೆಂತಹ ಯೋಗ ಗುರುಗಳನ್ನ ನೋಡಿದೆ. ಆ ಊರಿನ ಯೋಗಾಸನ ಪರಂಪರೆ ಮುಂದುವರಿಸೋಕೆ ಇಬ್ಬರು ಯುವಕರು ಮುಂದಾಗಿದ್ದಾರೆ. ಅದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಳ್ಳುವ ಮೂಲಕ. ಮೈಸೂರು ಯೋಗಾಚಾರ್ಯ ಬಿಕೆಎಸ್ ಅಯ್ಯಂಗಾರ್, ಅಷ್ಟಾಂಗ ಯೋಗದ ಸಾಧಕ ಕೆ ಪಟ್ಟಾಭಿ ಜೋಯ್ಸ್, ಹಾಗೆಯೇ ಹಾಲಿವುಡ್ ತಾರೆ ಮಡೋನಾಗೆ ಯೋಗ ಕಲಿಸಿದ ಅಂತಾರಾಷ್ಟ್ರೀಯ ಯೋಗ ಗುರು ಶರತ್ ಜೋಯ್ಸ್ ರಂತಹ ಯೋಗಾಚಾರ್ಯರ ತವರೂರು. ಇಂತಹ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಿರಾಗ್ ಹಾಗೂ ಜಯಚಂದ್ರ ಇಬ್ಬರು ಬಾಲಕರು ಯೋಗಾಸನ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಂಜನಗೂಡಿನ ನಿವಾಸಿಗಳಾದ ರಾಜೇಂದ್ರ ಯಮುನಾ ಅವರ ಪುತ್ರ ಜಯಚಂದ್ರ ಅವರಿಗೆ 15 ವರ್ಷ. ಇವರು ವಿಸ್ಡಮ್ ಸ್ಕೂಲ್ನಲ್ಲಿ 9ನೇ ತರಗತಿ ಓದುತ್ತಿದ್ದಾರೆ. ಹಾಗೂ ಚೇತನ್ ದಿವ್ಯಾ ಅವರ ಪುತ್ರರಾದ ಚಿರಾಗ್ ಅವರಿಗೆ 13 ವರ್ಷ ಆಗಿದೆ. ವಿಸ್ಡಮ್ ಸ್ಕೂಲ್ನಲ್ಲಿ 8ನೇ ತರಗತಿ ವ್ಯಾಸಂಗವನ್ನ ಮಾಡ್ತಿದ್ದಾರೆ. ಇವರಿಗೆ ಯೋಗ ಎಂದರೆ ಬಹಳ ಆಸಕ್ತಿ. ಪ್ರತಿನಿತ್ಯವೂ ಬೆಳಿಗ್ಗೆ ಸಾಯಂಕಾಲ ಯೋಗಾಸನ ಮಾಡಿ ಮುಂದಿನ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇವರು ನಂಜನಗೂಡು ನಗರದಲ್ಲಿ ಇರುವ ಓಂ ಪ್ರಣಮ್ಯ ಯೋಗ ಶಾಲೆಯ ಯೋಗ ರಮೇಶ್ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರ ಬಳಿ ಕಲಿಯುತ್ತಿದ್ದಾರೆ. ಪ್ರಣಮ್ಯ ಯೋಗ ಶಾಲೆ ನಂಜನಗೂಡಿನಲ್ಲಿ ಕಳೆದ 4 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡಿರ್ತಕ್ಕಂತಹ ಚಿರಾಗ್ ಸಿ ಹಾಗೂ ಜಯಚಂದ್ರ ಅವರು ಕಳೆದ ವಾರ ಅಂದರೆ ಜುಲೈ 25ರಿಂದ 28 ಮಹಾರಾಷ್ಟ್ರದಲ್ಲಿ ನಡೆದ CBSE ಜೋನಲ್ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿರಾಗ್ ರವರು ದ್ವಿತೀಯ ಸ್ಥಾನವನ್ನು ಹಾಗೆ ಜಯಚಂದ್ರನವರು ತೃತೀಯ ಸ್ಥಾನವನ್ನು ಪಡೆದು ಸೆಪ್ಟೆಂಬರ್ 13ರಿಂದ 18ರವರೆಗೆ ಹರಿಯಾಣದಲ್ಲಿ ನಡೆಯುವಂತಹ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಗೆ ಆಯ್ಕೆಯಾಗಿರ್ತಾರೆ. ಇವರು ಇಬ್ಬರು ಮಹಾರಾಷ್ಟ್ರದಲ್ಲಿ ನಡೆದ ಝೋನಲ್ ಲೆವೆಲ್ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿರಾಗ್ ಸಿ ದ್ವಿತೀಯ ಸ್ಥಾನ ಹಾಗೂ ಜಯಚಂದ್ರ ಆರ್ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಹಾಗೂ ಸೆಪ್ಟೆಂಬರ್ 13ರಿಂದ 16ರವರೆಗಿನ ಹರಿಯಾಣದಲ್ಲಿ ನಡೆಯುವ ಕೊನೆಯ ಹಂತದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ. ಪ್ರಸ್ತುತ ಈ ಯೋಗಪಟುಗಳು ನಂಜನಗೂಡಿನ ಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ ಯೋಗದ ಅಭ್ಯಾಸದಲ್ಲಿ ತೊಡಗಿ ಅಭ್ಯಾಸವನ್ನ ಮಾಡಿದ್ದಾರೆ.